ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾನು ಎಲ್ಲರಿಗೂ ಇಷ್ಟ ಆಗುವಂತಹ ಮಾವಿನಕಾಯಿಯಿಂದ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹಾಗಾದರೆ ಬನ್ನಿ, ಇವತ್ತು ನಾವು ನನ್ನ ಚಾನಲಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಒಂದು 10-15 ಮಾವಿನಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ. ಸ್ವಲ್ಪ ಬಲ್ತಿರಬೇಕು, ಎಳೆದು ತುಂಬ ಎಳೆದಿದ್ದರೆ ಬೇಡ. ಸ್ವಲ್ಪ ಬಲ್ತಿರೋ ಅಂತಹನೇ ಚೆನ್ನಾಗಿರೋ ಅಂಥ ಮಾವಿನಕಾಯಿ, ಆದಷ್ಟು ಹಾಳಾಗಿರಬಾರ್ದು ಅಂಥ ಮಾವಿನಕಾಯಿನ ಆರಿಸಿ ತೊಗೊಬೇಕು. ನೀಟಾಗಿ ನೀರಲ್ಲಿ ಅದನ್ನ ತೊಳ್ಕೊಂಡಿದ್ದೀನಿ. ಅಕಸ್ಮಾತ್ ನೀರಂಶ ತೇವಾಂಶ ಇತ್ತು ಅಂತಂದರೆ ಒಂದು ಕಾಟನ್ ಬಟ್ಟೆ ತೊಗೊಂಡೋದನ್ನ ನೀಟಾಗಿ ಮೇಲೆಲ್ಲ ವೈಪ್ ಮಾಡ್ಕೊಳ್ಳಿ. ಡ್ರೈ ಆಗಿರಬೇಕು ಕಟ್ ಮಾಡುವಾಗ. ಈಗ ರೆಡಿ ಇದೆ. ಇದನ್ನು ನಾವು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು. ನಿಮಗೆ ಯಾವ ಸೈಜ್ ಬೇಕು ಆ ಸೈಜು, ಸ್ವಲ್ಪ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ನೋಡಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಾವಿನಕಾಯಿನೂ ಕೂಡ ಇದೇ ಥರ ಸೇಮ್ ಸೈಜ್ಗೆ ನಾನು ಕಟ್ ಮಾಡಿಕೊಂಡು ಈ ಥರ ಒಂದು ಪಾತ್ರೆ ಕೂಡ ಡ್ರೈ ಆಗಿರಬೇಕು, ವೆಟ್ಟಿರಬಾರ್ದು. ಕ್ಲೀನಾಗಿರೋವಂತಹ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದಾದ ನಂತರ ನಾವು ಒಂದು ಒಳ್ಳೆ ಕಾಟನ್ ಬಟ್ಟೆ, ಕ್ಲೀನಾಗಿರೋಂತಹ ಕಾಟನ್ ಬಟ್ಟೆನ ತಗೊಂಡು ಅದ್ರ ಮೇಲೆ ಈ ಮಾವಿನಕಾಯಿ ತುಂಡುಗಳನ್ನ ಹಾಕ್ಕೊಂಡು, ಸ್ವಲ್ಪ ವೆಟ್ನೆಸ್ ಇರುತ್ತಲ್ಲ ಮಾವಿನಕಾಯಿ ಕಟ್ ಮಾಡಿದಾಗ, ಅದು ಸ್ವಲ್ಪ ಡ್ರೈ ಆಗೋ ಥರ ನಾವು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ಹಾರಾಕೋದು ಬೇಡ, ಜಸ್ಟ್ ವೈಪ್ ಮಾಡ್ಕೊಳ್ಳೋಣ. ಸುಮ್ಮನೆ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಒರೆಸ್ಕೊಳ್ಳಿ. ಆಗ ಆ ಕಾಟನ್ ಟವಲ್ ಏನಾಗುತ್ತೆ, ಸ್ವಲ್ಪ ತೇವಾಂಶ ಇರೋದು ಕೂಡ ಆ ಕಾಟನ್ ಬಟ್ಟೆಗೆ ಎಲ್ಲ ಹೀರ್ಕೊಳ್ಳುತ್ತೆ. ನೋಡಿ, ಇವಾಗ ನಾನು ಒರೆಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಟವಲಲ್ಲಿ ಎಷ್ಟು ತೇವಾಂಶ ಕಾಣ್ತಾ ಇದೆ ಅಂತ. ಈಗ ಈ ಮಾವಿನಕಾಯಿ ಪೀಸ್ಗಳನ್ನ ನಾವು ಒಂದು ಡ್ರೈ ಕಂಟೈನರ್ಗೆ ನಾನು ತಗೊಳ್ತಾ ಇದ್ದೀನಿ. ಆದಷ್ಟು ಸ್ಟೀಲ್ದು ಯೂಸ್ ಮಾಡೋದು ಬೇಡ. ಉಪ್ಪೆಲ್ಲ ಯೂಸ್ ಮಾಡೋದ್ರಿಂದ ಸ್ಟೀಲು ತುಕ್ಕು ಬರೋ ಅಂತಹ ಚಾನ್ಸಸ್ ಇರುತ್ತೆ. ಆದಷ್ಟು ಒಳ್ಳೆ ಕ್ವಾಲಿಟಿ ಇರುವಂತಹ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಜಾರ್ಗಳನ್ನ ಉಪಯೋಗಿಸಿದ್ರೆ ಒಳ್ಳೆಯದು. ಇವಾಗ ರೆಡಿ ಇದೆ. ನಾನು ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೊತೀನಿ. ಆದಷ್ಟು ಒಂದು ಚಿಕ್ಕ ಬೌಲಲ್ಲಿ ಒಂದು ಫುಲ್ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಒಟ್ಟಿಗೆ ಸುರಿತಾ ಇಲ್ಲ, ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾವು ಮುಚ್ಚಿ ಒಂದು 2 ದಿನಗಳ ಕಾಲ ಹಾಗೆ ಇಡಬೇಕಾಗುತ್ತೆ. 2 ರಿಂದ 3 ದಿನ ಇಟ್ಟರೂ ಸಾಕು. ಚೆನ್ನಾಗಿ ಉಪ್ಪಲ್ಲಿ ಇದು ನೆನಿಬೇಕು. ಈಗ ಫುಲ್ ಹಾಕಿದ್ದೀನಿ ನಾನು ಈ ಬಾಕ್ಸ್ನಲ್ಲಿ. ಆದರೆ ತೆಗೆದಾಗ ಅದು ಉಪ್ಪಲ್ಲಿ ಶ್ರಿಂಕ್ ಆಗಿ ಮುಕ್ಕಾಲಷ್ಟು ಆಗಿರುತ್ತೆ. ಆ ಥರ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿದು ಶ್ರಿಂಕ್ ಆಗಬೇಕು, ಸಾಫ್ಟ್ ಆಗಬೇಕು. ನೋಡಿ, ಆಗಿದೆ. ಉಪ್ಪು ನೀರು ಬಿಟ್ಕೊಂಡಿದೆ. ಮಾವಿನಕಾಯಿ ಕೂಡ ಕಮ್ಮಿ ಆಗಿದೆ, ಸಾಫ್ಟ್ ಆಗಿದೆ. ಕಲರ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗಿದೆ. 2 ದಿನ ಇಟ್ಕೊಂಡಿದ್ದೆ ನಾನು ನೀಟಾಗಿ ಉಪ್ಪಲ್ಲಿ ಹಾಕಿ. ಈಗ ಮಾವಿನಕಾಯಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಲ್ಲಿ ಒಂದು ಚಿಕ್ಕ ಬೌಲಲ್ಲಿ 1/4 ಬಟ್ಲು ಮೆಂತ್ಯ ಮತ್ತು ಸಾಸಿವೆ, ಮೆಂತ್ಯ 1/4 ಭಾಗದಷ್ಟು, ಸಾಸಿವೆ 3/4 ಭಾಗದಷ್ಟು ತೊಗೊಂಡಿದ್ದೀನಿ. 2 ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಈ ಚಿಕ್ಕ ಬೌಲಲ್ಲಿ 1 ಕಪ್ಪಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಸೇಮ್ ಬೌಲಲ್ಲಿ ನೀವು ಬೇಕಾದರೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಅಳತೆ ಬೇಕು ಅಂತ ಅಂದರೆ ಉಪ್ಪು ಹಾಕುವಾಗ ಮಾವಿನಕಾಯಿಗೆ ಸ್ವಲ್ಪ ಸಾಸಿವೆ, ಚೂರು ಹಿಂಗು, ಒಣಮೆಣ್ಸಿನ್ಕಾಯಿ, 2 ದೊಡ್ಡ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹೆಸರುಗಳನ್ನ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಸಾಸಿವೆ ಮತ್ತು ಮೆಂತ್ಯನ ಒಟ್ಟಿಗೆ ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಪುಡಿ ಮಾಡೋಕ್ಕೆ ಬರಬೇಕು, ಕಲರ್ ಚೇಂಜ್ ಆಗಬೇಕು, ಬಟ್ ಸೀದೋಗಬಾರ್ದು. ನೋಡಿ, ಈ ಥರ ಕಲರ್ ಚೇಂಜ್ ಆಗಿ ಸಾಸಿವೆ ಚಟಪಟ ಅಂತ ಸಿಡಿಯುತ್ತೆ. ಅಲ್ಲಿ ತನಕ ಮಾಡಿಕೊಂಡು ಇದನ್ನು ಆರೋದಕ್ಕೆ ಬಿಡಬೇಕು. ಆರಿದ ನಂತರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ನೈಸ್ ಪೌಡರ್ ಮಾಡ್ಕೋಬೇಕು.
ನೋಡಿ ಈ ಥರ. ಇದನ್ನು ಒಂದು ಬೌಲಲ್ಲಿ ನಾವು ಎತ್ತಿಟ್ಕೊಳ್ಳೋಣ. ಈಗ ಅದೇ ಜಾರಿಗೆ ನಾವು ಬೆಳ್ಳುಳ್ಳಿ ತೋರಿಸಿದ್ನಲ್ಲ ಅದನ್ನು ಕೂಡ ರುಬ್ಕೋಬೇಕಾಗುತ್ತೆ. ಆದರೆ ನೀರು ಉಪಯೋಗಿಸೋ ಹಾಗಿಲ್ಲ ಬೆಳ್ಳುಳ್ಳಿ ರುಬ್ಬೋಕ್ಕೆ. ನೋಡಿ ಒಂದ್ಸಲ ಗ್ರೈಂಡ್ ಮಾಡ್ತೀನಿ, ರಫಾಗಿ ಬರುತ್ತೆ, ಬಟ್ ಪೇಸ್ಟ್ ಆಗಲ್ಲ. ಅದಕ್ಕೋಸ್ಕರ ನಾನು ನೀರನ್ನ ಯೂಸ್ ಮಾಡಲ್ಲ. ಇಲ್ಲಿ ನೀರು ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಮ್ಯಾಂಗೋನ ಉಪ್ಪು ನೀರಲ್ಲಿ ನೆನೆ ಹಾಕಿದ್ನಲ್ಲ ಅದರದ್ದೇ ಸಾಲ್ಟ್ ವಾಟರ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ತೀನಿ. ಮ್ಯಾಂಗೋ ನೆಂದಿರುತ್ತಲ್ಲ ಅದನ್ನೇ. ಈ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ನೀವು ತುಂಬ ದಿನಗಳ ಕಾಲ ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಡ್ಬೋದು. ಆದಷ್ಟು ನೀರನ್ನು ಯೂಸೇ ಮಾಡಬಾರ್ದು ಉಪ್ಪಿನಕಾಯಿ ಮಾಡುವಾಗ. ಇವಾಗ ಪೇಸ್ಟ್ ರೆಡಿಯಾಗಿದೆ. ಪೇಸ್ಟನ್ನು ಕೂಡ ಈ ಮಾವಿನಕಾಯಿ ಹೋಳುಗಳಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಮತ್ತು ಸಾಸಿವೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ. ಚೆನ್ನಾಗಿ ಇದನ್ನು ಮೂರನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಡಿ. ಇದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕ್ಕೊಂಡ್ರೆ ನಮ್ಮ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಂಡು, ಸಾಸಿವೆ ಸಿಡಿದ ಮೇಲೆ ರೆಡ್ ಚಿಲ್ಲಿ ತೋರಿಸಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡು, ಈ ಟೈಮಲ್ಲಿ ಹಿಂಗನ್ನು ನಾವು ಎಣ್ಣೆಲೆ ಹಾಕೋಬೇಕು. ಒಂಚೂರು ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊಳ್ಳಿ. ಮತ್ತು ನಾವು ಮಿಕ್ಸ್ ಮಾಡಿಟ್ಕೊಂಡಿರೋಂತಹ ಉಪ್ಪಿನಕಾಯಿನ ಬಿಸಿ ಇರುವಾಗ ಹಾಕೋದು ಬೇಡ. ಎಣ್ಣೆನ ಪಾತ್ರೆಯಿಂದ ಇಳಿಸಿ ಆ ಬೆಚ್ಚಗಿರೋ ಎಣ್ಣೆಗೆ ನಾವು ಮಾವಿನಕಾಯಿ ಹೋಳುಗಳನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ. ಮತ್ತು ಇದನ್ನು ಒಂದಿನ ಇಟ್ಟರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮತ್ತು ನೀವು ನೆಕ್ಸ್ಟ್ ಡೇಯಿಂದನೇ ಯೂಸ್ ಮಾಡ್ಬೋದು. ಈಗ ಉಪ್ಪಿನಕಾಯಿ ರೆಡಿ ಆಗಿದೆ. ಒಂದೊಳ್ಳೆ ಡ್ರೈ ಕ್ಲೀನ್ ಕಂಟೈನರಲ್ಲಿ, ಜಾರ್ ಅಥವಾ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ರೆ ನಾವು ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡ್ಬೋದು. ನಾನಿಲ್ಲಿ ಒಂಚೂರು ನೀರನ್ನ ಕೂಡ ಯೂಸ್ ಮಾಡಿಲ್ಲ. ನೀರು ಮುಟ್ಟಿತು ಅಂದರೆ ಉಪ್ಪಿನಕಾಯಿ ಹಾಳಾಗೋದಂತೂ ಗ್ಯಾರಂಟಿ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ನಿಮಗೆ ಉಪ್ಪಿನಕಾಯಿ ತುಂಬ ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು ಅಂತ ಹೇಳ್ತಾ, ನಾನು ಮಾಡಿರೋಂಥ ಉಪ್ಪಿನಕಾಯಿ ಇಷ್ಟ ಆಯಿತು ಅಂತ ಅಂದರೆ ಎಲ್ಲರೂ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ತಿಳಿಸಿ. ಅಲ್ಲಿ ತನಕ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ಗುಡ್ ಡೇ.